ಎಲ್ಲ KCT ವಿದ್ಯಾರ್ಥಿಗಳಿಗೆ ನೀವು ಅಡ್ಮಿಷನ್ ಆದ ನಂತರ ನಿಮಗೆ ಸರ್ಕಾರದ ಕಡೆಯಿಂದ ಸ್ಕಾಲರ್ಶಿಪ್ಪನ್ನು ನೀಡಲಾಗ್ತದೆ. ಸೊ ನಿಮಗೆ ಅಪ್ ಟು 1,15,000ವರೆಗೂ ಸಹ ಸ್ಕಾಲರ್ಶಿಪ್ ಅಮೌಂಟು ನಿಮ್ಮ ಖಾತೆಗಾದರೆ ಬರುತ್ತೆ. ಸೊ ಹಾಗಿದ್ರೆ ಯಾವ್ದು ಸ್ಕಾಲರ್ಶಿಪ್ಗಳು, ಬನ್ನಿ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಸ್ಕಾಲರ್ಶಿಪ್ಗಳಂತೂ ಇದ್ದಾವೆ, ಓಕೆನಾ. ಸೊ ಅಪ್ ಟು ವಿದ್ಯಾರ್ಥಿಗಳ ಖಾತೆಗೆ ಆಗಲೇ ಹೇಳಿರೋ ರೀತಿ 1,15,000ವರೆಗೂ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ, ಓಕೆನಾ. ಸೊ ನೀವು ಎಲಿಜಿಬಲ್ ಇದ್ದರೆ ಮಾತ್ರ. ಸೊ ಮೊದಲಿಗೆ ಸ್ಕಾಲರ್ಶಿಪ್ಗಳನ್ನು ಹೇಳೋದಾದರೆ ಮೊದಲಿಗೆ SSP ಸ್ಕಾಲರ್ಶಿಪ್ಪು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ. ಈ ಒಂದು SSP ಸ್ಕಾಲರ್ಶಿಪ್ನ ಮೂಲಕ SC/ST ವಿದ್ಯಾರ್ಥಿಗಳಿಗೆ ನೀವು ಏನು ಕಾಲೇಜ್ಗೆ ಸೇರುವಾಗ ಫೀಸನ್ನು ಕಟ್ತಿರೋ ಅದರಲ್ಲಿ 80% ಸ್ಕಾಲರ್ಶಿಪ್ ಅಂತೂ ನಿಮಗೆ ರಿಟರ್ನ್ ಆಗಿಬಿಡುತ್ತೆ, ಓಕೆನಾ. ಸೊ ಅದೇ ರೀತಿ OBC ವಿದ್ಯಾರ್ಥಿಗಳಾಗಿದ್ದರೆ ಸೊ ನೀವು ಕಟ್ತಕ್ಕಂತಹ ಫೀಸಲ್ಲಿ 50% ಫೀಸ್ ನಿಮಗೆ ಸ್ಕಾಲರ್ಶಿಪ್ ಮೂಲಕ ಬರುತ್ತೆ, ಓಕೆನಾ. ಸೊ ಇದು SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ನಂತರ NSP ಸ್ಕಾಲರ್ಶಿಪ್ ಇರುತ್ತೆ. SSP ಅಂತಂದರೆ ಅದು ಸ್ಟೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ, NSP ಅಂತಂದರೆ ಅದು ನ್ಯಾಷನಲ್ ಸ್ಕಾಲರ್ಶಿಪ್ ಆಗಿರುತ್ತೆ. ಆದರೆ ಇದೇ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ಗೆ ನೀವು ಅರ್ಜಿನ ಸಲ್ಲಿಸ್ಬೇಕಂತಂದರೆ ನೀವು PUCಯಲ್ಲಿ 60%ಗಿಂತ ಜಾಸ್ತಿ ಸ್ಕೋರ್ ಮಾಡಿರಬೇಕು, ಓಕೆನಾ. ಸೊ ಈ ಒಂದು NSPಯಲ್ಲಿ ಪ್ರತಿ ವರ್ಷಕ್ಕೆ ನಿಮಗೆ 10,000 ರೂಪಾಯಿ ಆ ರೀತಿ ಹಣವನ್ನು ನೀಡಲಾಗುತ್ತೆ. ಟೋಟಲಾಗಿ ಒಂದು ಕೋರ್ಸನ್ನು ಕಂಪ್ಲೀಟ್ ಮುಗಿಯೋಷ್ಟರೊಳಗಡೆ 4 ವರ್ಷ ಫೈನಲ್ ಇಯರ್ಗೆ ನಿಮಗೆ 20K ಆಗ್ತಾರೆ. ಸೊ ಫೈನಲಿ ನಿಮಗೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗೋಷ್ಟರೊಳಗಡೆ ಸರ್ಕಾರದ ಕಡೆಯಿಂದ NSP ಸ್ಕಾಲರ್ಶಿಪ್ ಮೂಲಕ 50,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನಿಮಗೆ ನೀಡಲಾಗುತ್ತೆ, ಓಕೆನಾ. ಅದು ಸಹ ನಿಮಗೆ PUCಯಲ್ಲಿ 80%ಗಿಂತ ಜಾಸ್ತಿ ನೀವು ಸ್ಕೋರ್ ಮಾಡಿದರೆ ಮಾತ್ರ ಹೀಗೆ ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಕ್ಕಂಥದ್ದು. ನಂತರ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ ಹೇಳಿ ಇದೆ, ಓಕೆನಾ. ಸೊ ಲೇಬರ್ ಕಾರ್ಡ್ ಹೊಂದಿರೋರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಅಪ್ ಟು 50K 50,000 ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ. ಅದೇ ರೀತಿ ನಂತರ ಬಂದುಬಿಟ್ಟು ಜಿಂದಾಲ್ ಸ್ಕಾಲರ್ಶಿಪ್ ಇರುತ್ತೆ, ಅದರಲ್ಲೂ ಸಹ ಅಮೌಂಟ್ ಬರುತ್ತೆ ನಿಮಗೆ. ಅದೇ ರೀತಿ ಪ್ರೈಸ್ ಮನಿಗೂ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಮಾಹಿತಿಯನ್ನು ತಿಳಿಸಿದ್ದೆ ನಿಮಗೆ. ಸೊ ಪ್ರೈಸ್ ಮನಿ ಮೂಲಕನೂ ಸಹ ವಿದ್ಯಾರ್ಥಿಗಳಿಗೆ ಹಣ ಆದರೆ ಸಿಗ್ತಕ್ಕಂಥದ್ದು. ನಂತರ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ ಹೇಳಿ, ಈ ಒಂದು ಸ್ಕಾಲರ್ಶಿಪ್ ಮೂಲಕ ನಿಮ್ಮ ಪೋಷಕರು ಧರ್ಮಸ್ಥಳ ಸಂಘದಲ್ಲಿ ಏನಾದರೂ ಸೇರಿಕೊಂಡಿದ್ರೆ, ಧರ್ಮಸ್ಥಳದ ಸಂಘದ ಸದಸ್ಯರಾಗಿದ್ದರೆ ಸೊ ನಿಮಗೂ ಸಹ ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷಕ್ಕೆ 10,000 ರೂಪಾಯಿಯಷ್ಟು ಸಿಗುತ್ತೆ. ಅದು ಪರ್ ಮಂತ್ಗೆ 1,000 ರೂಪಾಯಿ ಹಣ ಆದರೆ ಸಿಗ್ತಕ್ಕಂಥದ್ದು. ಸೊ ಇಷ್ಟು ಸ್ಕಾಲರ್ಶಿಪ್ಗಳೆಲ್ಲ ಇನ್ನೂ ಹಲವಾರಿದ್ದಾವೆ. ನಾನು ನಿಮಗೆ ಜಸ್ಟ್ ಒಂದು ಫಾರ್ಮೇಟ್ ಹೀಗಿರುತ್ತೆ ಅಂತ ಹೇಳಿ ತಿಳಿಸ್ತಿದ್ದೀನಿ. ಜಸ್ಟ್ ಇನ್ನೂ ಇದುಗಳಿಗೆಲ್ಲ ಅಪ್ಲಿಕೇಶನ್ಸ್ಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಪ್ರತಿಯೊಂದು ಸ್ಕಾಲರ್ಶಿಪ್ನ ಅಪ್ಡೇಟ್, ಪ್ರತಿಯೊಂದು ಸ್ಕಾಲರ್ಶಿಪ್ಗೆ ಯಾವಾಗಿನವರೆಗೂ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವ್ದು ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ನಾನು ಅಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಅದೇ ರೀತಿ ಮಾಹಿತಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.